ನಾವೆಲ್ಲರೂ ಒಂದು ಅವಲೋಕನ ಮಾಡ್ಕೊಂಡಿದ್ದೀವಿ. ಕಳೆದ 20-25 ವರ್ಷದಿಂದ ಹಿಂದೂ ಸಂಘಟನೆಗಳ ಮೂಲಕ ಹೋರಾಟ ಮಾಡ್ಕೊಂಡು ಬಂದು 10 ವರ್ಷಗಳ ಮೇಲ್ಪಟ್ಟಾಗಿ ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜ್ಯದ ಅನೇಕ ಎಲ್ಲ ಜಿಲ್ಲೆಯಲ್ಲಿ ನೂರಾರು ಕಾರ್ಯಕರ್ತರು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ತೊಂದರೆಗಳನ್ನು ಅನುಭವಿಸಿದರು, ಅನೇಕ ಕೇಸುಗಳನ್ನು ಅನುಭವಿಸಿದರು. ಆದರೂ ನಮ್ಮನ್ನು ಯಾಕೆ ಭಾರತೀಯ ಜನತಾ ಪಾರ್ಟಿ ಕಡೆಗಣಿಸ್ತೈತಿ, ಅತ್ಯಂತ ಪ್ರಬಲವಾಗಿ ನಿಂತು ಅತ್ಯಂತ ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತದಾನ ಮಾಡುವಂಥ ಹಿಂದುಳಿದ ವರ್ಗ, ಕ್ಷತ್ರಿಯ ವರ್ಗಗಳು, ಅದೇ ರೀತಿ ಸೇರಿದಂಥ ಅನೇಕ ಸಣ್ಣ ಪುಟ್ಟ ಹಿಂದೂ ಸಮಾಜದ ಜಾತಿಗಳ ಯುವಕರು ವೋಟ್ ಕೊಡ್ತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುಳಿದ ವರ್ಗದ ಯುವಕರಿಗೆ, ಕ್ಷತ್ರಿಯ ವರ್ಗದ ಯುವಕರಿಗೆ, ಸಣ್ಣ ಪುಟ್ಟ ಜಾತಿಯ ಯುವಕರಿಗೆ ಬರೇ ಚುನಾವಣೆಯ ಸಂದರ್ಭದಲ್ಲಿ ಬಳಸಿಕೊಂಡು ಬಿಸಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು 5 ಬಾರಿ ಅನೇಕ ಕಡೆಗಳಲ್ಲಿ ಕೂತು ಯಾರ್ಯಾರು ಸಫರ್ ಆಗಿದ್ದಾರೆ, ಯಾರ್ಯಾರು ಹಿಂದುತ್ವಕ್ಕಾಗಿ ಇನ್ನೂ ಅದು ಗಟ್ಟಿಯಾಗಿ ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲ ಯಾರು ಹೊತ್ತಿಗೆ ಒಂದು ಸಾರಿ ನಾವು ಅವಲೋಕನ ಮಾಡ್ಕೊಂಡಿವಿ. ನಾವೆಲ್ಲರೂ ಹಿಂದುಳಿದ ವರ್ಗಕ್ಕೆ ಸೇರಿದಂಥ, ಕ್ಷತ್ರಿಯ ವರ್ಗಕ್ಕೆ ಸೇರಿದಂಥ ಯುವಕರು, ನಾಯಕರು ಅದೇ. ನಮಗೆ ಎಲ್ಲಿಯಾದರೂ ನಮಗೆ ವಿಶ್ವಾಸಕ್ಕೆ ತಗೊಂಡು ಒಂದು ಸಣ್ಣ ಅನ್ಯಾಯ ಆಗೈತೆ, ಅನ್ಯಾಯ ಆಗೈತಿ, ಇದು ಸರಿಯಾಗಬೇಕು. ನಾವು ಕೇಂದ್ರಕ್ಕೆ ಪತ್ರ ಬರೆದಿದ್ದೀವಿ. ನರೇಂದ್ರ ಮೋದಿ ಅವ್ರನ್ನ ಹಿಡ್ಕೊಂಡು ರಾಷ್ಟ್ರೀಯ ಮಟ್ಟದ 5 ನಾಯಕರಿಗೆ ಪತ್ರ ಬರೆದಿದ್ದೀವಿ. ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿದ್ದೀವಿ. ಉತ್ತರ ಬಂದಿಲ್ಲ. ಅದೇ ಇದು ಹಿಂದುಳಿದ, ನಾವು ಮಾನನೀಯ ಪ್ರಧಾನಮಂತ್ರಿಗಳು ಹಿಂದುಳಿದ ವರ್ಗಗಳ ಬಗ್ಗೆ ಅತ್ಯಂತ ಕಾಳಜಿಯನ್ನು ತೋರಿಸಿ ಮಾತಾಡ್ತಾರೆ. ಹಿಂದುಳಿದ ವರ್ಗಗಳ ಬಗ್ಗೆ ಭಯಂಕರ ಕಾಳಜಿ ಉಳ್ಳವರಾಗಿದ್ದಾರೆ. ಆದರೆ ಕರ್ನಾಟಕದ ಪರಿಸ್ಥಿತಿ, ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುಳಿದ ವರ್ಗ ಮತ್ತು ಕ್ಷತ್ರಿಯ ವರ್ಗ, ಸಣ್ಣ ಪುಟ್ಟ ಜಾತಿಯ ಜನರನ್ನ, ಕಾರ್ಯಕರ್ತರನ್ನ ತುಳಿಯುವಂಥ ಕೆಲಸ ಆಗತೈತಿ. ಇದನ್ನು ನಿಲ್ಲಬೇಕು. ರಾಜ್ಯದ ನಾಯಕರು ಇದರ ಬಗ್ಗೆ ಬುದ್ಧಿ ಹೇಳ್ರಿ. ಇಲ್ಲಿಂದ್ರೆ ಬರುವಂಥ ದಿನಗಳಲ್ಲಿ ಇದು ಸರಿ ಆಗಲಿಲ್ಲ ಅಂದ್ರೆ ಭಾರಿ ನಷ್ಟ ಅನುಭವಿಸ್ಬೇಕಾಗೈತಿ. ನಾವ್ಯಾರು ಸುಮ್ಮನೆ ಕುಂದ್ರುವಂಥವ್ರು ಅಲ್ಲ. ನಾವ್ಯಾರು ಹಾಗೆ 2000 ಮುಂದಿನ ಕ್ರಮ ನಾವು ಮತ್ತೆ ಮೈಸೂರಿನಲ್ಲಿ ಸೇರ್ತಾ ಇದ್ದೀವಿ. ಈಗ ಇಲ್ಲೇ ಹುಬ್ಳಿಯಲ್ಲಿ ನಾವು ನಿನ್ನೆಯಿಂದ ಸೇರಿದ್ದೀವಿ. ಬೇರೆ ಬೇರೆ ಜಿಲ್ಲೆಯಿಂದ ಎಲ್ಲರೂ, ಕರಾವಳಿಯಿಂದ, ಮೈಸೂರು ಭಾಗದಿಂದ, ಕಲಬುರಗಿ ವಿಭಾಗದಿಂದ, ಬೆಳಗಾವಿ ಹುಬ್ಳಿ ವಿಭಾಗದಿಂದ ಅನೇಕ ಅತ್ಯಂತ ಪ್ರಬಲ ಕಾರ್ಯಕರ್ತರು ಎಲ್ಲ ಸೇರಿದ್ರು. ಅವರೆಲ್ಲ ಇದುವರೆಗೆ ಆದರೂ ಹಿಂದುತ್ವ ಸಂಬಂಧ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಹಿಂದುಳಿದ ವರ್ಗದವರೇ. ಮುಂದಿನ ಇನ್ನೊಂದು ಹೆಜ್ಜೆ ಇದೆ ನಮ್ಮದು. ಗಣೇಶ ಹಬ್ಬದ ನಂತರ ಮೈಸೂರಿನಲ್ಲಿ ಮೈಕಾ ಪ್ರೇಮ್ ಕುಮಾರ್ ಅನ್ನೋರ ನೇತೃತ್ವದಲ್ಲಿ ಅಲ್ಲಿ ಸಭೆ ಆಗ್ತೈತಿ. ಎಲ್ಲ ಜಿಲ್ಲೆದವರು ಮತ್ತು ನಾವು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತೀವಿ. ಕೇಂದ್ರಕ್ಕೆ ಹತ್ತಿರವಾಗಿರುವಂಥ ಒಬ್ಬ ನಾಯಕರನ್ನ, ನಮ್ಮ ನಾಯಕರನ್ನ ಕರೆಸಿ ಅವರಿಗೆ ನಮ್ಮ ನೋವಿನ ಮನವಿ ಪತ್ರನ ಕೇಂದ್ರಕ್ಕೆ ತಲುಪಿಸ್ಬೇಕಂತ ಕೊಡ್ತೀವಿ. ಆಗಲೂ ನಾವು ಕಾದು ನೋಡಿ ಮುಂದಿನ ಹೆಜ್ಜೆ ಇಡ್ತೀವಿ. ಕಾಂಗ್ರೆಸ್ಗೆ ಅದು ನಾವು ಸೇರುವಂಥ ಪ್ರಶ್ನೆನೇ ಇಲ್ಲರಿ. ಕಾಂಗ್ರೆಸ್ನ ಯಾವುದೋ ಪರಿಸ್ಥಿತಿ ಒಳಗೆ ಸೇರಂಗಿಲ್ಲ, ಯಾವ ಪಾರ್ಟಿಗೂ ಸೇರಂಗಿಲ್ಲ. ಮನೆಗೆ ಹೋಗಿ ಸುಮ್ಮ ಕೂತ್ಬಿಡ್ತೀವಿ ಅಷ್ಟೇ. ಈ ಸರಿ ಮಾಡಬೇಕು. ಸರಿ ಮಾಡಲಿಲ್ಲ ಅಂದ್ರೆ ನಾವು ಮನೆಗೆ ಹೋಗಿ ಕೂತು ಬಿಡ್ತೀವಿ. ತಾನ ಸಮಾಜಕ್ಕೆ ಮೆಸೇಜ್ ಹೋಗ್ತೈತಿ. ಭಾರತೀಯ ಜನತಾ ಪಾರ್ಟಿ ನಾಯಕರಿಗೆ ಹಿಂದುಳಿದ ವರ್ಗ, ಕ್ಷತ್ರಿಯ ವರ್ಗಗಳ ಬಗ್ಗೆ ಎಷ್ಟು ಕಾಳಜಿ ಐತೆ ಅನ್ನೋದು, ಅದ್ರ ಪರಿಣಾಮ ನೇರವಾಗಿ ಬರುವಂತ ಚುನಾವಣೆ ಆಗ್ತೈತಿ. ಈ ಭಾಗದ ನಾಯಕರು ಪ್ರಹ್ಲಾದ್ ಜೋಶಿ ಅವರು ಮತ್ತು ಬಸವರಾಜ ಅವ್ರಿಗೂ ಪತ್ರ ಬರೆದಿದ್ದೀವಿ. ಇಲ್ಲೆಲ್ಲ ಡೀಟೇಲ್ಸ್ ಇದೆ, ನಿಮ್ಗೆ ಕೊಟ್ಟಿದ್ದೆ. ಇದೆ ಕೇಂದ್ರಕ್ಕೆ ಕಳಿಸಿದ ಪತ್ರದ ಪ್ರತಿನ ಯಾರು ಕರೆದು ಇದುವರೆಗೆ ಮಾತಾಡಿಸಿಲ್ಲ, ಸರಿ ಮಾಡೋಣಂತ ಯಾರು ಹೇಳಿಲ್ಲ. ನಿಮಗೆ ಗೊತ್ತಿರಲಿ ಸರ್, 2014 ಇಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಇಲ್ಲಿ ತೊಂದರೆಗಳು ಬಂದಾಗ ನಾವೆಲ್ಲ ಮುಂದೆ ನಿಂತು ಪ್ರಹ್ಲಾದ್ ಜೋಶಿ ಅವ್ರ ಪರವಾಗಿ ಕೆಲಸ ಮಾಡಿ ಗೆಲ್ಲಿಸಿ ಹೋಗಿದ್ದೀವಿ. ಮೊನ್ನೆ 2023 ಚುನಾವಣೆ ಒಳಗೆ ನಮ್ಮ ಮಾಜಿ ಸಚಿವರಾದಂಥ ಸುನೀಲ್ ಕುಮಾರ್ ಕಾರ್ಕಳ ಅವ್ರ ಕ್ಷೇತ್ರದಾಗ ಅಲ್ಲಿ ಅವರು ಗೆಲುವಿಗೆ ಭಯಂಕರ ತೊಂದರೆ ಬಂದಾಗ ನಾವ ಎಲ್ಲ ಟೀಮ್ ಹೋಗಿ ಅಲ್ಲಿ ಒಂದು ವಾರ ನಿಂತು ಅವ್ರನ್ನ ಗೆಲ್ಲಿಸಿ ಬಂದಿದ್ದೀವಿ. ಇಷ್ಟೆಲ್ಲ ನಮ್ಮ ಶಕ್ತಿ ಸಾಮರ್ಥ್ಯ ಎಲ್ಲ ಗೊತ್ತಿದ್ರು ಯಾಕೆ ನೀವು ನಮ್ಮನ್ನು ನಿರ್ಲಕ್ಷ್ಯ ಮಾಡತ್ತೀರಿ?
ಬೇರೆ ಪಕ್ಷದಿಂದ ಬಂದಂಥವ್ರಿಗೆ ವ್ಯಾಪಾರ ಬುದ್ಧಿ ಇಟ್ಕೊಂಡು ಬಂದಂಥವ್ರಿಗೆ ಆಯಕಟ್ಟಿನ ಜಾಗದಲ್ಲಿ ಕುಂದಿರಿಸಿ ನಮಗೆ ಅಪಮಾನ ಯಾಕೆ ಮಾಡತ್ತೀರಿ? ನಾಯಕರಿಗೆ ನೆನಪಿರಬೇಕು, ನಾವೆಲ್ಲ ಹಿಂದುಳಿದ ವರ್ಗ, ಕ್ಷತ್ರಿಯ ವರ್ಗ ಎಲ್ಲರೂ ಒಟ್ಟಾಗಿ ಸೇರಿದ್ರೆ 73% ಮತದಾರರ ಹಾಕಿವನ್ನು ತಲೆ ಒಳಗೆ ಇಟ್ಕೋಬೇಕು. ಇದನ್ನು ತಾವು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡದೆ ಹೋದ್ರೆ ಬಹಳ ದೊಡ್ಡ ನಷ್ಟ ಆಗ್ತದೆ. ನಿಮ್ಮ ಹೆಸರು ಸರ್? ಉಮೇಶ್ ಆಲ್ವೇನ್ಕರ್.